ಸರ್ ಈಗ ನಜರ್ಬಾದ್ ಸ್ಟೇಷನ್ಗೆ ಈ ತರದೊಂದು ಗಲಾಟೆ ಇದೆ, ಜೀವ ಭಯ ಇದೆ ಅಂತ ಹೇಳಿ ಒಂದಷ್ಟು ರೌಡಿಗಳು ಕಂಪ್ಲೇಂಟ್ ಕೊಡುವಂತ ಪ್ರಯತ್ನ ಮಾಡಿರ್ತಾರೆ. ತಾವು ಕೂಡ ಎಚ್ಚರಿಕೊಳ್ಳೋದಿಲ್ಲ. ನೋಡಿ, ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಹೇಗಾಗಿದೆ ಅಂತಂದ್ರೆ ಈ MLA ಮಿನಿಟ್ ಕಾಟ, MLAಗಳಿಗೆ ಟ್ಯಾಕ್ಸ್ ಕಟ್ಟಾದ್ಮೇಲೆ ಇಲ್ಲಿ ಯತೀಂದ್ರ ವರ್ಗಾವಣೆ ಖಾತೆ ಸಚಿವರದು ಅವ್ರಿಗೆ ಟ್ಯಾಕ್ಸ್ ಕಟ್ಟಬೇಕು. ಆಮೇಲೆ ಇಲ್ಲಿ ಯಾರನ್ನಾರು ಒಬ್ಬರು ಹಿಡಿದ್ರು ಅಂತ ತಿಳ್ಕೊಳ್ಳಿ, ಡ್ರಗ್ ವಿಷಯದಲ್ಲಿ ಯಾರನ್ನ ಹಿಡಿದ್ರು, ಅವ್ರು ಯಾವ ಜಾತಿಗೆ ಸೇರಿದವರು, ಆ ಅಧಿಕಾರಿ ಯಾವ ಜಾತಿಗೆ ಸೇರಿದವರು, ಯಾವ ಮಿನಿಸ್ಟರ್ ಫೋನ್ ಬರುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಅವ್ನು ಯಾವ ಜಾತಿ ಅಂತ ಯೋಚನೆ ಮಾಡಿ ಕ್ರಮ ಕೈಗೊಳ್ಳುವಂತಹ ದುಸ್ಥಿತಿ ಇವತ್ತು ಪೊಲೀಸ್ ಇಲಾಖೆ ಬಂದಿದೆ. ಹಾಗಾಗಿ ಪೊಲೀಸ್ ಇಲಾಖೆ ಕೂಡ ತಮ್ಮ ಕ್ಷಮತೆಗೆ ಅನುಗುಣವಾಗಿ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆಮೇಲೆ ದಸರಾ ಅಂತ ಹೇಳಿ ಪ್ರಾಧಿಕಾರನು ಮಾಡಾಗೋಯ್ತು. ಪ್ರಾಧಿಕಾರ ಮಾಡಾದ್ಮೇಲೂ ಕೂಡ ಪೊಲೀಸರ ಸ್ಥಿತಿ ನೋಡಿ, ಪಾಸ್ಗಳು ಸೀಟಿಗಿಂತಲೂ ಜಾಸ್ತಿ ಪಾಸ್ ನೀವು ಪ್ರಿಂಟ್ ಹಾಕ್ತಿರಿ, ಅಲ್ಲಿ ಹೋದ್ರೆ ಪೊಲೀಸರನ್ನ ಬೈತಾರೆ, ಒಳಗಡೆ ಬಿಡಕ್ಕೆಲ್ಲ ಸೀಟ್ ಫುಲ್ ಆಗಿದೆ ಅಂತ ಹೇಳ್ಬಿಟ್ಟು. ಪೊಲೀಸರು ಏನ್ ಮಾಡಕ್ಕಾಗುತ್ತೆ? ನಮ್ಮ ಪೊಲೀಸರಿಗೆ ಗ್ಯಾಂಗ್ ರೇಪ್ ಕೇಸನ್ನ ತಕ್ಷಣಕ್ಕೆ ಪತ್ತೆ ಹಚ್ಚಿದಂತ ಪೊಲೀಸರಿಗೆ, ಈ ಬಾಲಕಿಯ ಮೇಲೆ ಅತ್ಯಾಚಾರ ಮತ್ತು ಹತ್ಯೆ ನಡೆದಿದ್ದ ಪ್ರಕರಣನೂ ಕೂಡ 24 ಗಂಟೆ ಒಳಗಡೆ ಕ್ರಾಕ್ ಮಾಡಿರುವಂತ ನಮ್ಮ ಪೊಲೀಸರಿಗೆ ಈ ಕಾನೂನು ಸುವ್ಯವಸ್ಥೆನ ಕಾಪಾಡೋ ಶಕ್ತಿನೂ ಇದೆ. ಆದ್ರೆ ಅವರಿಗೆ ಈ ಮಿನಿಟ್ ಕಾಟ, ಈ ವರ್ಗಾವಣೆ ದಂಧೆ ಕಾಟ, ಹಾಗೆ ಅರೆಸ್ಟ್ ಮಾಡ್ತು ಅಂತ ಹೇಳಿದ್ರೆ ಯಾವ ಜಾತಿ ಮಿನಿಸ್ಟರ್ ಕಾಲ್ ಮಾಡ್ತಾನೆ ಅನ್ನೋ ಕಾಟ, ಈ ಒಂದು ಭಯದಿಂದಾಗಿ ಅವರು ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ. ಹಾಗಾಗಿ ನಾನು ಪೊಲೀಸರನ್ನ ನಾನು ದೂರಕ್ಕೆ ಹೋಗಲ್ಲ. ದಸರಾ ಅಂತ 50 ಲಕ್ಷಕ್ಕಿಂತ ಹೆಚ್ಚು ಜನ ಬರ್ತಾರೆ, ಅವ್ರಿಗೆಲ್ಲರೂ ರಕ್ಷಣೆ ಕೊಡಬೇಕು. ಆ ಮಧ್ಯದಲ್ಲಿ ಅವ್ರ ರಕ್ಷಣೆ ಹೇಗಾಗಿದ್ರೆ ಜನಕ್ಕೆ ರಕ್ಷಣೆ ಕೊಡೋದು ಬಿಟ್ಟು ಈ ಮಂತ್ರಿಗಳು ದಂಡು ಬರುತ್ತೆ, ಇವ್ರಿಗೆ ಪ್ರೋಟೋಕಾಲ್ ಕೊಡೋ, ಇವ್ರಿಗೊಂದು ಎಸ್ಕಾರ್ಟ್ ವೆಹಿಕಲ್, ಇನ್ನೊಂದ್ ಕಡೆ ಮುಂದೆ ಒಂದು ಪೈಲಟ್ ವೆಹಿಕಲ್, ಮುಂದೊಂದು ಹಿಂದೊಂದು, ಈ ತರ ವೆಹಿಕಲ್ ಗಳು ಹಾಕೊಂಡು ಪೊಲೀಸರಿಗೆ ಹೋಗಿ ಅವ್ರು ಎಲ್ಲಿ ದೋಸೆ ತಿಂತಾರೆ, ಅವ್ರ ಮೊಮ್ಮಕ್ಕಳನ್ನ ಯಾರು ಕರ್ಕೊ ಬರ್ತಾರೆ, ಅವ್ರ ಮಕ್ಕಳನ್ನ ಯಾರು ಕರ್ಕೊ ಬರ್ತಾರೆ, ಇವ್ರನ್ನ ಹೋಗಿ ಸಮಾಧಾನ ಮಾಡದೆ ಪೊಲೀಸ್ ಇಲಾಖೆಯ ಒಂದು ಹೀನಾಯ ದುಸ್ಥಿತಿ ಬಂದು ತಲುಪೋಗಿದೆ. ಹೀನಾಯ ಸ್ಥಿತಿಗೆ, ದುಸ್ಥಿತಿಗೆ ಪೊಲೀಸ್ ಇಲಾಖೆ ಬಂದು ತಲುಪೋಗಿದೆ. ಇನ್ನೇನ್ ಮಾಡ್ತಾರೆ? ಮೈಸೂರಿನಲ್ಲಿ ಇವತ್ತು ಇಸ್ಪೀಟ್ ದಂಧೆಗಳು ನಡೀತಾ ಇದಾವೆ, ಎಲ್ಲಿ ನೋಡಿದ್ರು ಕೂಡ ಇಸ್ಪೀಟ್ ಅಡ್ಡಗಳು. ಏನ್ ಮಾಡ್ತಾರೆ ಪೊಲೀಸರು? ಇಲ್ಲಿ ಬಂದು ಮಿನಿಟ್ಗೆ 50 ಲಕ್ಷ 60 ಲಕ್ಷ ಕೊಟ್ಟು ಬಂದಿರೋನು ಅಲ್ಲಿ ಇಸ್ಪೀಟ್ ದಂಧೆ ನಡೀತಾ ಇದೆ ಅಂತ ಹೇಳಿ ಅಲ್ಲಿ ರೈಡ್ ಮಾಡಕ್ ಹೋಯ್ತು ಅಂತಂದ್ರೆ ಅದು ಕೂಡ ಯಾವನ ರಾಜಕಾರಣಿಗೆ ಅವನ ಕಡೆಯಿಂದ ಫೋನ್ ಮಾಡಿಸ್ತಾರೆ. ಅವಾಗ ಏನ್ ಮಾಡ್ಲಿಕ್ಕಾಗುತ್ತೆ? ಇವತ್ತು ಇಡೀ ಮೈಸೂರಿನಲ್ಲಿ ಇವತ್ತು ಮಟ್ಕ ಇಸ್ಪೀಟ್ ದಂಧೆ ನಡೀತಾ ಇದೆ. ಹಾಗಾಗಿ ಕೊಲೆಗಳು ಜಾಸ್ತಿ ಆಗ್ತಾ ಇದಾವೆ. ಇದನ್ನ ಡ್ರಗ್ ಮಾಫಿಯಾ ನಡೀತಾ ಇದೆ. ಕಿರಾಣಿ ಅಂಗಡಿನಲ್ಲಿ ಇವತ್ತು ಡ್ರಗ್ಗಳು ಸಿಗ್ತಾ ಇದೆ, ಕೆಮಿಕಲ್ ಡ್ರಗ್ ಸಿಗ್ತಾ ಇದೆ, ಗಾಂಜಾ ಸಿಗ್ತಾ ಇದೆ. ಏನ್ ಮಾಡಕ್ಕಾಗುತ್ತೆ? ಪೊಲೀಸ್ ಇಲಾಖೆಗೆ ನೀವು ಇವತ್ತು ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಅನ್ನ ಆಕ್ಟಿವೇಟ್ ಮಾಡಿ ಪಾರದರ್ಶಕವಾಗಿ ಅವರು ಟ್ರಾನ್ಸ್ಫರ್ ಮಾಡಿಸಿ. ಈ ರಾಜಕಾರಣಿಗಳು ಇವರು 5 ವರ್ಷ ಅಧಿಕಾರ ಇರುವಂತ ಸಂದರ್ಭದಲ್ಲಿ ಇವ್ರ ಮಕ್ಕಳು ಮರಿಗಳನ್ನು ಉದ್ಧಾರ ಮಾಡ್ಕೊಳ್ಳೋದಕ್ಕೋಸ್ಕರ ಮಿನಿಟ್ಗೆ ದುಡ್ಡು ತಗೊಂಡ್ಬಿಟ್ಟು ಅವ್ರನ್ನ ಸುಲಿಗೆಯನ್ನ ಮಾಡ್ತಾರೆ. ಇದರಿಂದಾಗಿ ಇಡೀ ಪೊಲೀಸ್ ಇಲಾಖೆಯ ಆತ್ಮಸ್ಥೈರ್ಯಕ್ಕೆ ಹೊಡೆತ ಬಿದ್ದಿದೆ. ಅವ್ರು ಏನ್ ಮಾಡಕ್ಕಾಗುತ್ತೆ? 11 ತಿಂಗಳಿಗೆ ರಿನ್ಯೂವಲ್ ಚಾರ್ಜಸ್ ತಗೊಂಡೋಗಿ ಮಂತ್ರಿ ಮನೆ ಎದುರುಗಡೆ, MLA ಮನೆ ಎದುರುಗಡೆ ನಿಂತ್ಕೊಳ್ಳೋಂತ ಸ್ಥಿತಿ ಇದೆ. ಹಾಗಾಗಿ ಅವ್ರು ಏನ್ ಮಾಡಕ್ಕಾಗುತ್ತೆ? ಅವರು ಒಂಥರ ಇವಾಗ ಸಂತ್ರಸ್ತರಲ್ಲಿ ಅವರು ಒಂಥರ ಸಂತ್ರಸ್ತರಾಗಿ ಹೋಗಿದ್ದಾರೆ. ಅತಿ ಹೆಚ್ಚು ದೌರ್ಜನ್ಯ ಇವತ್ತು ಪೊಲೀಸ್ ಇಲಾಖೆ ಮೇಲೆ ನಡೀತಾ ಇದೆ. ಹಾಗಾಗಿ ನಾನು ಪೊಲೀಸ್ ಇಲಾಖೆನ ದೂರಕ್ಕೆ ಹೋಗಲ್ಲ. ಹೋಮ್ ಮಿನಿಸ್ಟರ್ ಬಿಡಿ, ಹೋಮ್ ಮಿನಿಸ್ಟರ್ ನಾಗಮಂಗಲದಲ್ಲಿ ಕಳೆದ ವರ್ಷ ಗಣೇಶ ಪ್ರೊಸೆಷನ್ ಅಲ್ಲಿ ಕಲ್ಲು ಹೊಡೆದಾಗ್ಲೇ ಸಣ್ಣ ಪುಟ್ಟ ಘಟನೆ ಅಂತಂದ್ರು. ಅವರು ಸಿದ್ದರಾಮಯ್ಯನವ್ರು ಏನಾದ್ರು ಚೇರ್ ಖಾಲಿ ಮಾಡಿದ್ರೆ ನನ್ನನ್ನ ಕೂರಿಸ್ತಾರೇನೋ ಅಂತ ಹೇಳ್ಬಿಟ್ಟು ಅವ್ರು ಕಾಯ್ಕೊಂಡು ಕೂತಿದ್ದಾರೆ. ಆದ್ರೆ ನಾನ್ ಕೇಳೋದಿಷ್ಟನೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಇದು. ತವರು ಜಿಲ್ಲೆನಲ್ಲಿ ಈ ಘಟನೆಗಳು ನಡೀತಾ ಇದೆ ಅಂದ್ರೆ ಸಿದ್ದರಾಮಯ್ಯನವರ ಮನಸ್ಸೇ ಮಿಡಿತಾ ಇಲ್ವಲ್ಲ? ಅಲ್ಲ ಸರ್, ಬಹಳ ವೀರಾವೇಶದಲ್ಲಿ ಮಾತಾಡ್ತೀರಿ, ದಾರ್ಷ್ಟ್ಯದಿಂದ ಮಾತಾಡ್ತೀರಿ, ಉಡಾಫೆಯಿಂದ ಮಾತಾಡ್ತೀರಿ. ಇದ್ರ ಬಗ್ಗೆ ಮಾತಾಡಿ ಸರ್. ಇದು ಈ ಘಟನೆ ನಡೆದಿದೆಯಲ್ಲ, ನಿಮ್ ಮಗಂಗೆ ಹೇಳಿ ಆ ಟ್ರಾನ್ಸ್ಫರ್ ದಂಧೆ ನಿಲ್ಸಕ್ ಹೇಳಿ, ನಿಮ್ MLAಗಳಿಗೆ ಹೇಳಿ, ಮಿನಿಟ್ಗೆ ಹೋಗಿ ಕಾಸಿಸ್ಕೊಳ್ಳೋಂಥದ್ದನ್ನ ಬಿಡಕ್ ಹೇಳಿ. ನೀವು ಅದನ್ನ ಯಾಕೆ ಸರ್ ಮಾಡಲ್ಲ? ನೀವೇನು DK ಶಿವಕುಮಾರ್ ಚೆನ್ನಾಗಿ ಕೊಡ್ತಾ ಇದಾರೆ, ಮೇಲ್ಗಡೆ ಮೇಂಟೈನ್ ಮಾಡ್ತಾ ಇದಾರೆ, ನನ್ನೆಲ್ಲ 2.5 ವರ್ಷದ ನಂತರ ಇಳಿಸ್ಬಿಟ್ರೆ ಕಷ್ಟ ಅಂತ ನೀವು ಬ್ಯಾಗ್ ತುಂಬಿ ಕಳಿಸ್ಬೇಕು ಅಂತಲ್ಲ, ಅದಕ್ಕೆ ನೀವು ಮಾಡ್ತಾ ಇದ್ದೀರಾ, ಆ ಪ್ರಯತ್ನ ಮಾಡ್ತಾ ಇದ್ದೀರಾ. ಅದಕ್ಕೆ ಯಾರು ಹೊಡ್ಕೊಂಡಿರ್ಲಿ ನನಗಿಷ್ಟು ಕೊಡಿ ಅಂತ ಹೇಳಿ. ಈ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಡೀತಾ ಇದೆ. ಅಲ್ಲಿ ಯಾರೋ ಹೋಗಿ ಅಲ್ಲಿ ಬಿಗ್ ಬಾಸ್ ಅದೇನು ಒಳ್ಳೆ ಕಾರ್ಯಕ್ರಮ ಅಂತ ನಾನೇನು ಹೇಳಕ್ ಹೋಗಲ್ಲ. ಆದ್ರೆ ಅಲ್ಲಿ ಹೋಗಿ ಸುದೀಪ್ ಮೇಲೆ ದ್ವೇಷಕ್ಕೆ ಅಲ್ಲಿ ಹೋಗಿ ಬೀಗ ಹಾಕ್ಸೋದು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರು ಬರ್ತಾರೆ. ಏನ್ ನಡೀತಾ ಇದೆ? ಹೆರಾಸ್ಮೆಂಟ್ ಮಾಡೋಂಥದ್ದು ನಡೀತಾ ಇದೆ. ಬೆಂಗಳೂರಿನಲ್ಲಿ ಇವತ್ತು ನೀವು ಪರಿಸ್ಥಿತಿನ ಗುಂಡಿ ಮುಚ್ಚಕ್ಕೂ ಆಗ್ಲಿಲ್ಲ. ಇತ್ತೀಚೆಗೆ ಯಾರೋ ಹೇಳ್ತಾ ಇದ್ರು ಅವ್ರಿಗೆ ಗುಂಡಿನೂ ಮುಚ್ಚಲಿಲ್ಲ, ಈಗ ಅವ್ರ ಮಿನಿಸ್ಟರ್ಗಳದ್ದು ಬಾಯಿ ಮುಚ್ಚಕ್ಕೂ ಸಿದ್ದರಾಮಯ್ಯನವ್ರ ಕೈಲಿ ಆಗ್ತಾ ಇಲ್ಲ ಅಂತ ಹೇಳಿ.